ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಕರ್ನಾಟಕ ಜಿಯೋಗ್ರಫಿ ಸೀರೀಸಲ್ಲಿ ನಾವು ಕರ್ನಾಟಕದ ನದಿಗಳ ಬಗ್ಗೆ ನೋಡ್ತಾ ಇದ್ವಿ. ಈಗಾಗಲೇ ನಾವು 3 ನದಿಗಳ ಬಗ್ಗೆ ನೋಡಿದ್ವಿ, ವೆಂಕಟಪುರ, ಬೇಡ್ತಿ ಆ್ಯಂಡ್ ವರಹಿ. ಇವಾಗ 4ನೇ ನದಿ ವರದಾ ಬಗ್ಗೆ ನೋಡೋಣ. ವರದಾ ಬಗ್ಗೆ ನೋಡೋದಕ್ಕೂ ಮುಂಚೆ ನಾವು ಪ್ರೀವಿಯಸ್ ಆಗಿ ಡಿಸ್ಕಸ್ ಮಾಡಿರುವಂತಹ 3 ನದಿಗಳ ಮೇಲೆ ಒಂದು MCQ ನೋಡೋಣ. ವಿತ್ ರೆಫರೆನ್ಸ್ ಟು ಗಂಗಾವಲಿ ರಿವರ್, ವರಹಿ ರಿವರ್ ಆ್ಯಂಡ್ ವೆಂಕಟಪುರ ರಿವರ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. All 3 rivers originate in Western Ghats and drain westward into Arabian Sea. Among the 3, Venkatapura River has comparatively smaller basin and a shorter river course. The Gangavali River forms part of the Krishna River system through its tributaries. Which of the statements given above are correct? Option A 1 and 2 only, Option B 1 only, Option C 2 only, Option D 2 and 3 only. ಕರೆಕ್ಟ್ ಆನ್ಸರ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೆನ್ ಇವಾಗ ವರದಾ ರಿವರ್ ಬಗ್ಗೆ ನೋಡೋಣ. ವರದಾ ರಿವರ್ ಕ್ಯಾಚ್ಮೆಂಟ್ ಏರಿಯಾ ಮೇನ್ಲಿ ಕರ್ನಾಟಕದ 3 ಡಿಸ್ಟ್ರಿಕ್ಟಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಒಂದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಹಾವೇರಿ ಡಿಸ್ಟ್ರಿಕ್ಟ್ ಮತ್ತು ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇದು ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಮತ್ತು ಈ ನದಿಗೆ 3 ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಇದೆ. ಒಂದು ಧರ್ಮ, ಆಮೇಲೆ ನೆಲ್ಲೂರು ಹೊಳೆ, ದಂಡಾವತಿ, ದೊಡ್ಡ ಹಳ್ಳ. ಇದು 4 ಈ ನದಿಯ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್. ರಿವರ್ ವರದಾ is spread across Shivamogga, Uttar Kannada and Haveri district of Karnataka, originating in ವರದಾ ಮೂಲ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮತ್ತು ಸಾಗರ ತಾಲೂಕಿನಲ್ಲಿರುವ ವರದಾ ಮೂಲ ಅನ್ನೋ ಪ್ಲೇಸಲ್ಲಿ ಇದು ಒರಿಜಿನೇಟ್ ಆಗುತ್ತೆ. ದೆನ್ it flows northeast direction for a distance of nearly 198 km before joining Tungabhadra at Galaganta village in Haveri district. ಅಂದರೆ ಇದು ಹಾವೇರಿ ಡಿಸ್ಟ್ರಿಕ್ಟಲ್ಲಿ ತುಂಗಭದ್ರಾ ನದಿಯನ್ನು ಜಾಯಿನ್ ಆಗುತ್ತೆ. ಇಟ್ ಈಸ್ ಎ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ದ ತುಂಗಭದ್ರಾ. ವರದಾ ರಿವರ್ ಹ್ಯಾಸ್ ಎ ಕ್ಯಾಚ್ಮೆಂಟ್ ಏರಿಯಾ ಆಫ್ ಅರೌಂಡ್ 5000 square kilometer. ವರದಾ ರಿವರ್ ಈಸ್ ಫೆಡ್ ಬೈ ಸೆವೆರಲ್ ಕೀ ಟ್ರಿಬ್ಯೂಟರೀಸ್. ನಾವು ಆವಾಗಲೇ ನೋಡ್ದಂಗೆ ದಂಡಾವತಿ, ಧರ್ಮ, ನೆಲ್ಲೂರು ಹೊಳೆ ಆ್ಯಂಡ್ ದೊಡ್ಡ ಹಳ್ಳ. ಇದು 4 ವರದಾ ನದಿಯ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್. ಇವಾಗ ಬೇಡ್ತಿ ಮತ್ತು ವರದಾ ಲಿಂಕ್ ಪ್ರಾಜೆಕ್ಟ್ ಬಗ್ಗೆ ನೋಡೋಣ. ಬೇಡ್ತಿ ವರದಾ ಲಿಂಕ್ ಪ್ರಪೋಸಲ್ ಎನ್ವಿಸೇಜಸ್ ಡೈವರ್ಷನ್ ಆಫ್ 242 million cubic meters ಆಫ್ ಸರ್ಪ್ಲಸ್ ವಾಟರ್ ಫ್ರಮ್ ಬೇಡ್ತಿ ಬೇಸಿನ್ ಟು ವಾಟರ್ ಶಾರ್ಟ್ ತುಂಗಭದ್ರಾ ಸಬ್ ಬೇಸಿನ್. ಅಂದರೆ ಈ ವೆಸ್ಟ್ ಫ್ಲೋಯಿಂಗ್ ರಿವರ್ ಏನಿದೆ ಬೇಡ್ತಿ, ಈ ರಿವರ್ ಬೇಸಿನಿಂದ ಈಸ್ಟ್ ಫ್ಲೋಯಿಂಗ್ ರಿವರ್ ಆದಂತಹ ತುಂಗಭದ್ರಾ ಬೇಸಿನ್ಗೆ ವಾಟರ್ನ ಒಂದು ಟ್ರಾನ್ಸ್ಪೋರ್ಟ್ ಮಾಡುವಂತಹ ಒಂದು ಪ್ರಾಜೆಕ್ಟ್ ಇದು. ದ ಹೆಡ್ ವರ್ಕ್ಸ್ ಆಫ್ ದಿಸ್ ಪ್ರಾಜೆಕ್ಟ್ ಕನ್ಸಿಸ್ಟ್ ಆಫ್ 2 ಡ್ಯಾಮ್ಸ್. ಅಂದರೆ ಮೇಯ್ನ್ಲಿ ಈ ಪ್ರಾಜೆಕ್ಟಲ್ಲಿ 2 ಡ್ಯಾಮ್ಸ್ ಇದೆ. ಒಂದು ಪಟ್ಟಣದ ಹಳ್ಳ ಡ್ಯಾಮ್ ಅಕ್ರಾಸ್ ಪಟ್ಟಣದ ಹಳ್ಳ ಸ್ಟ್ರೀಮ್ ಆ್ಯಂಡ್ ಶಾಲ್ಮಲ ಹಳ್ಳ ಡ್ಯಾಮ್ ಅಕ್ರಾಸ್ ಶಾಲ್ಮಲ ಸ್ಟ್ರೀಮ್. ಇದು 2 ಇಂಪಾರ್ಟೆಂಟ್ ಡ್ಯಾಮ್ಸ್ ಈ ಪ್ರಾಜೆಕ್ಟಲ್ಲಿ ಬರುತ್ತೆ. ಈ 2 ಡ್ಯಾಮ್ಸ್ನ ಇಂಟರ್ಲಿಂಕ್ ಮಾಡಿಬಿಟ್ಟು ಅದರಿಂದ ವಾಟರ್ನ ಈ ಬೇಡ್ತಿ ಬೇಸಿನ್ಗೆ ಅಥವಾ ತುಂಗಭದ್ರಾ ಸಬ್ ಬೇಸಿನ್ಗೆ ಒಂದು ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ಇರಿಗೇಷನ್ನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ದ ಇರಿಗೇಷನ್ ದಟ್ ಪ್ರಪೋಸ್ಡ್ ಅಂಡರ್ ದ ಲಿಂಕ್ ಕೆನಲ್ ಈಸ್ 60,200 ಹೆಕ್ಟೇರ್ಸ್. ಅಂದರೆ ಈ ಇರಿಗೇಷನ್ ಪ್ರಾಜೆಕ್ಟಿಂದ 60,200 ಹೆಕ್ಟೇರ್ಸ್ಗೆ ಇರಿಗೇಷನ್ ಕೊಡ್ಬೋದು. ಇಲ್ಲಿ ಇನ್ ದ ಡಿಸ್ಟ್ರಿಕ್ಟ್ ಆಫ್ ರಾಯಚೂರು ಡಿಸ್ಟ್ರಿಕ್ಟ್. ಅಂದರೆ ಈ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟಿಂದ ರಾಯಚೂರು ಡಿಸ್ಟ್ರಿಕ್ಟಲ್ಲಿ ಇರುವಂತಹ ಅರೌಂಡ್ 60,000 ಹೆಕ್ಟೇರ್ಸ್ಗೆ ಇರಿಗೇಷನ್ನ ಕೊಡ್ಬೋದು. ಇವಾಗ ಒಂದು MCQ ನೋಡೋಣ ವರದಾ ರಿವರ್ ಬಗ್ಗೆ. With reference to Varada river, consider the following statement. The Varada river enhances water availability of the Tungabhadra sub-basin by transferring flows from Western Ghats to Krishna basin. The Bedti Varada link represents an inter-basin transfer from west-flowing river system to an east-flowing river system. The proposed link canal is intended to directly irrigate the coastal district of Uttar Kannada.
ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೌವ್ ಆರ್ ಕರೆಕ್ಟ್? ಎ 1 and 2 ಓನ್ಲಿ, ಬಿ 1 ಓನ್ಲಿ, ಸಿ 2 and 3 ಓನ್ಲಿ, ಡಿ 1, 2 and 3. ಕರೆಕ್ಟ್ ಆನ್ಸರ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.